ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವಿರೋದು ವಿಜಯನಗರ ಸಾಮ್ರಾಜ್ಯದ ಹಂಪಿ ಒಳಗಡೆ ನಾವಿದ್ದೀವಿ. ನಮ್ಮ ಜೊತೆಗೆ ನಮ್ಮ ಗೈಡು ದುರ್ಗೇಶ್ ಸರ್ ಇದ್ದಾರೆ. ಅವರು ಸಂಪೂರ್ಣವಾಗಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮತ್ತು ಹಂಪಿಯ ಬಗ್ಗೆ ಸಂಪೂರ್ಣವಾಗಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ನಾವು ಹಂಪಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ವಿರೂಪಾಕ್ಷೇಶ್ವರನ ದರ್ಶನ ಮಾಡಿಕೊಂಡು ಇದ್ರ ಬಗ್ಗೆ ಎಲ್ಲವನ್ನು ನಿಮ್ಗೆ ತಿಳಿಸ್ತೀವಿ. ಬನ್ನಿ ಹೋಗೋಣ. ಮಾರ್ನಿಂಗ್ ಸರ್, ವೆಲ್ಕಮ್ ಟು ಹಂಪಿ. ನನ್ನ ಹೆಸರು ದುರ್ಗೇಶ್ ಅಂತ ಸರ್. ನಾವೀಗ ಇರೋದು ವಿರೂಪಾಕ್ಷ ದೇವಸ್ಥಾನದಲ್ಲಿ ಇದ್ದೀವಿ. ಓಕೆ, ಈಗ ವಿರೂಪಾಕ್ಷ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶಿವಲಿಂಗ ಒಂದು ಸ್ವಯಂಭೂ ಲಿಂಗ. ಅಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಪುರಾತನವಾಗಿರ್ತಕ್ಕಂಥ ದೇವಾಲಯ ಯಾವ್ದಪ್ಪ ಅಂದ್ರೆ ವಿರೂಪಾಕ್ಷ ದೇವಸ್ಥಾನ. ಇಲ್ಲಿ ಶಿವನಿಗೆ ವಿರೂಪಾಕ್ಷ ಅಂತ ಹೆಸರಿಂದ ಕರೆಯಲಾಗುತ್ತೆ. ವಿರೂಪ ಅಂದ್ರೆ ಕೋಪ, ಆಕ್ಷ ಅಂದ್ರೆ ಕಣ್ಣು. ವಿರೂಪಾಕ್ಷ ದೇವಸ್ಥಾನ. ಸರಿ, ವಿರೂಪಾಕ್ಷ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶಿವಲಿಂಗ ಬಂದು ಸ್ವಯಂಭೂ ಲಿಂಗ. ಅಂದ್ರೆ ನಮ್ಮ ಭಾರತದಲ್ಲಿ 4 ರೀತಿಯ ಶಿವನ ದೇವಸ್ಥಾನಗಳಿದಾವೆ. ಅದರಲ್ಲಿ ಒಂದನೇದು ಆತ್ಮಲಿಂಗ, ಫಾರ್ ಎಕ್ಸಾಂಪಲ್ ಗೋಕರ್ಣದಲ್ಲಿದೆ ಸರ್. ಎರಡನೇದು ಬಂದು 12 ಜ್ಯೋತಿರ್ಲಿಂಗಗಳಿದಾವೆ. ಮೂರನೇದು ಬಂದು ಸ್ವಯಂಭೂ ಲಿಂಗ, ತನ್ನಷ್ಟಕ್ಕೆ ತಾನೇ ಭೂಮಿಯಿಂದ ಉದ್ಭವ ಆಗಿರ್ತಕ್ಕಂಥ ಉದ್ಭವ ಶಿವಲಿಂಗ. 4ನೇದು ಎಲ್ಲಾ ಭಕ್ತಾದಿಗಳು ಸೇರ್ಬಿಟ್ಟು ಏನ್ ಪ್ರತಿಷ್ಠಾಪನೆ ಮಾಡ್ತೀವಲ್ಲ, ಪ್ರತಿಷ್ಠಾಪನಾ ಶಿವಲಿಂಗ. ಬಟ್ ಈ ವಿರೂಪಾಕ್ಷ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶಿವಲಿಂಗ ಬಂದು ಸ್ವಯಂಭೂ ಲಿಂಗ ಸರ್. ಈ ಒಂದು ಸ್ವಯಂಭೂ ಲಿಂಗಕ್ಕೆ, ಉದ್ಭವ ಲಿಂಗಕ್ಕೆ ಪ್ರತಿದಿನ 3 ಬಾರಿ ಅಭಿಷೇಕ ಮಾಡಲಾಗುತ್ತೆ. ಬಹಳ ಕಡಿಮೆ ಸ್ಥಳದಲ್ಲಿ ಶಿವನಿಗೆ 3 ಬಾರಿ ಅಭಿಷೇಕ ಮಾಡ್ತಾರೆ ಸರ್. ಈ ವಿರೂಪಾಕ್ಷ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಶಿವನಿಗೆ ಪ್ರತಿದಿನ 3 ಬಾರಿ ಅಭಿಷೇಕ, 3 ಬಾರಿ ನೈವೇದ್ಯ, 3 ಬಾರಿ ಮಹಾಮಂಗಳಾರತಿ ಯಾಕೆ ಮಾಡ್ತಾರಪ್ಪ ಅಂದ್ರೆ ಶಿವ ಶಾಂತನಾಗಿರ್ಲಿಕ್ಕೆ ಸರ್. ಫಸ್ಟ್ ಅಭಿಷೇಕ ಸ್ಟಾರ್ಟ್ ಆಗೋದು ಬೆಳಿಗ್ಗೆ 6:30 ಇಂದ 7:00ವರೆಗೆ ಮಾಡ್ತಾರೆ. ಎರಡನೇ ಅಭಿಷೇಕ 10:00 ಇಂದ 11:00ವರೆಗೆ ಮಾಡ್ತಾರೆ. ಮತ್ತೆ ಮೂರನೇ ಅಭಿಷೇಕ ಬಂದು ಸಂಜೆ 6:30 ಇಂದ 7:00ವರೆಗೆ ಮಾಡ್ತಾರೆ. ಸೊ ತ್ರಿಕಾಲ ಅಭಿಷೇಕ, ತ್ರಿಕಾಲ ನೈವೇದ್ಯ, ತ್ರಿಕಾಲ ಮಹಾಮಂಗಳಾರತಿಯನ್ನ ಮಾಡಿ ಇಲ್ಲಿ ಶಿವನಿಗೆ ವಿಭೂತಿ ಅಥವಾ ಭಸ್ಮ ಹಚ್ಚಲಾಗಲ್ಲ. ಇಲ್ಲಿ ಶಿವನಿಗೆ 3ನೇ ಕಣ್ಣು ಯಾವಾಗ್ಲೂ ಸದಾಕಾಲ ತಂಪಾಗಿರ್ಲಿಕ್ಕೆ ಶ್ರೀಗಂಧನ ಹಚ್ಚಲಾಗುತ್ತೆ. ಇದು ವಿರೂಪಾಕ್ಷ ದೇವಸ್ಥಾನದ ವಿಶೇಷತೆ. ಹಾಗೇನೆ ಪಕ್ಕದಲ್ಲೇ ತಾಯಿ ಪಾರ್ವತಿ ದೇವಿಯ ದೇವಸ್ಥಾನ ಕೂಡ ಇದೆ. ಇಲ್ಲಿ ಪಾರ್ವತಿ ದೇವಿಗೆ ಪಂಪಾದೇವಿ ಅಂತ ಕೂಡ ಕರೀತಾರೆ. ಹಾಗೇನೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹಂಪಮ್ಮ ದೇವಿ ಅಂತ ಕೂಡ ಕರೆಯಲಾಗುತ್ತೆ. ಹಾಗೇನೆ ಅದ್ರ ಪಕ್ಕದಲ್ಲೇ ತಾಯಿ ಭುವನೇಶ್ವರಿ ತಾಯಿಯ ದೇವಸ್ಥಾನ ಕೂಡ ಇದೆ. ಇದೆಲ್ಲ ವಿಜಯನಗರಕ್ಕಿಂತ ಮುಂಚೆ ಸ್ಥಾಪನೆ ಆಗಿರ್ತಕ್ಕಂಥ ದೇವಾಲಯಗಳು. ಬಟ್ ಈ ವಿರೂಪಾಕ್ಷ ದೇವಸ್ಥಾನ ಈಗಿನ ಒಂದು ಇತಿಹಾಸ ನೋಡಿದ್ರೆ 1600 ವರ್ಷಗಳ ಹಳೆಯ ದೇವಸ್ಥಾನ ಅಂತ ಅನ್ಸ್ಕೊಳ್ಳುತ್ತೆ. ಯಾಕಂದ್ರೆ ಸರ್, ಈ ದೇವಸ್ಥಾನದ ಗರ್ಭಗುಡಿಯನ್ನ ಕಟ್ಟೋದು ಕ್ರಿಸ್ತಶಕ 678ರಲ್ಲಿ ಬಾದಾಮಿ ಚಾಲುಕ್ಯರ ವಿಜಯಾದಿತ್ಯ ಅನ್ನುವಂಥ ರಾಜ ಒಂದು ಗರ್ಭಗುಡಿಯನ್ನ ಸ್ಥಾಪನೆ ಮಾಡ್ತಾನೆ. 6ನೇ ಶತಮಾನದಿಂದ ಹಿಡಿದು 7ನೇ ಶತಮಾನದಿಂದ ಹಿಡಿದು 16ನೇ ಶತಮಾನದವರೆಗೂ ಬೇರೆ ಬೇರೆ ರಾಜರು ಬೇರೆ ಬೇರೆ ಆರ್ಕಿಟೆಕ್ಚರ್ ಅನ್ನ ಯೂಸ್ ಮಾಡ್ಕೊಂಡು ಈ ಒಂದು ದೇವಸ್ಥಾನವನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ, ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ. ಹಾಗೇನೆ ವಿರೂಪಾಕ್ಷ ದೇವಸ್ಥಾನ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಹಾಗೂ ಇಡೀ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ದೇವಸ್ಥಾನ ಕಾಂಪ್ಲೆಕ್ಸ್ ಅಂದ್ರೆ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ. ಹಾಗೇನೆ ವಿರೂಪಾಕ್ಷ ದೇವಸ್ಥಾನದ ಮೇನ್ ಗೋಪುರ ಇದೆಯಲ್ಲ, ರಾಜಗೋಪುರ. ಇದಕ್ಕೆ ರಾಜಗೋಪುರ ಅಂತ ಕರೀತಾರೆ. 1424ರಲ್ಲಿ ಪೋರ್ಲಗಟ್ಟಿ ತಿಪ್ಪ ಅನ್ನುವಂಥ ಲೋಕಲ್ ಇಂಜಿನಿಯರ್ ಈ ಗೋಪುರವನ್ನ ನಿರ್ಮಾಣ ಮಾಡ್ತಾರೆ. ಈ ಒಂದು ಗೋಪುರದ ಎತ್ತರ ಬಂದು 165 ಅಡಿ ಎತ್ತರ ಇದೆ. 165 ಅಡಿ ಎತ್ತರ ಇದೆ. 11 ಮಾಳಿಗೆಗಳನ್ನ ಒಳಗೊಂಡಿದೆ ಸರ್. 11 ಮಾಳಿಗೆಗಳನ್ನ ಒಳಗೊಂಡಿದೆ. ಅಂದ್ರೆ 11 ಫ್ಲೋರ್ಸ್ ಇದೆ. ಫಸ್ಟ್ ಮತ್ತೆ ಸೆಕೆಂಡ್ ಫ್ಲೋರ್ಗೆ ಮಾತ್ರ ಕಲ್ಲನ್ನ ಯೂಸ್ ಮಾಡ್ಕೊಂಡು ಮಿಕ್ಕಿದೆಲ್ಲ ಇಟ್ಟಿಗೆ, ಗಾರೆ, ಸುಣ್ಣದ ಕಲ್ಲು, ಬೆಲ್ಲ, ಗಚ್ಚು ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಕೂಡ ಸ್ಟೇರ್ಸ್ ಇದೆ ಸರ್ ಮೇಲ್ಗಡೆ ಹತ್ಲಿಕ್ಕೆ. ಹೌದು, ಇನ್ನೂ ಇದೆ. ಬಟ್ ನಮ್ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೇಲೆ ಹೋಗಿ ಗ್ರಾಫಿಟಿ ಮಾಡೋದು, ಅದೆಲ್ಲ ಮಾಡೋದು, ಗಲೀಜ್ ಮಾಡೋದೆಲ್ಲ ಮಾಡೋ ಕಾರಣಕ್ಕೆ ಈಗ ನಮ್ಮ ಸರ್ಕಾರದವರು ಬಂದ್ರೆ ಡಿಪಾರ್ಟ್ಮೆಂಟ್ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ಈ ಗೋಪುರದ ವಿಶೇಷತೆ ಏನಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ 4ನೇ ಅತಿ ದೊಡ್ಡ ಗೋಪುರ ಸರ್. 1ನೇದು ಶ್ರೀರಂಗಂ ಅಲ್ಲಿ ಇದೆ, ತಮಿಳುನಾಡು. 2ನೇದು ಈ ಗೋಪುರದ ಒಳಗಡೆ ಈ ತರ ಹಾಲು ಇದೆ ಸರ್. ಇದಕ್ಕೆ ಟೊಳ್ಳು ಅಂತ ಕರಿತೀವಿ. ಇದ್ರ ಮೇಲೆ ಹೌದೌದು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಒಂದು ವಿಡಿಯೋ ಕೂಡ ಇದೆ, ಅದನ್ನ ನಿಮಗೆ ಕಳಿಸ್ಕೊಡ್ತೀನಿ. ಓಕೆ, ಹಾಗೇನೆ ಸರ್ ಮೇಲ್ಗಡೆ ಏನು ಸೂಪರ್ ಸ್ಟ್ರಕ್ಚರ್ ಒಳಗಡೆ ಮಧ್ಯದಲ್ಲಿ ಚಿಕ್ಕ ಹೋಲ್ಸ್ ಗಳೇನ್ ಕಾಣಿಸುತ್ತಲ್ಲ, ವಿಂಡೋ ಟೈಪ್, ಆ ವಿಂಡೋಗಳನ್ನ ಯಾಕೆ ಬಿಟ್ಟಿರ್ತಾರೆ ಅಂದ್ರೆ 4 ಕಡೆಯಿಂದ ಯಾವುದೇ ದಿಕ್ಕಿನಿಂದ ಗಾಳಿ ಅಥವಾ ಬಿರುಗಾಳಿ ಅಥವಾ ಸೈಕ್ಲೋನ್ ಏನೇ ಬರಲಿ ಅದಕ್ಕೆ ಎಫೆಕ್ಟ್ ಬೀಳಬಾರ್ದು. ಹಾಗೇನೆ ಅದು ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ ಫೌಂಡೇಶನ್ ಸ್ಟ್ರಾಂಗ್ ಆಗಿರುತ್ತೆ. ಸೂಪರ್ ಸ್ಟ್ರಕ್ಚರ್ ಎಲ್ಲ ಸಂಪೂರ್ಣವಾಗಿ ಹಾಲೋ ಇರುತ್ತೆ, ಟೊಳ್ಳಿರುತ್ತೆ. ಹಾಗಾಗಿ ಅದು ಬ್ಯಾಲೆನ್ಸ್ ಮಾಡುತ್ತೆ ಸರ್. ಸುಮಾರು 700 ವರ್ಷ ಆಗಿದೆ, ಹಾಗೆ ನಿಂತ್ಕೊಂಡಿದೆ. ಈಗಲೂ ಕೂಡ ತಾಳೆ ಮರದ ಕಟ್ಟಿಗೆಗಳನ್ನ ನಾವು ಕೂಡ ಈಗಲೂ ಕೂಡ ನೋಡ್ಬೋದು. ನಿಮ್ಗೆ ತೋರಿಸ್ತೀನಿ ಬನ್ನಿ ಸರ್. ಸರ್, ಇಲ್ಲಿ ಮೇಲ್ಗಡೆ 3ನೇ ಫ್ಲೋರ್ಗೆ ಫಸ್ಟ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ಗೆ ಅಲ್ಲಿ ಪಾರಿವಾಳದ ಮೇಲ್ಗಡೆ ಅಲ್ಲಿ ತಾಳೆ ಮರದ ಕಟ್ಟಿಗೆಗಳು ಕಾಣಿಸುತ್ತೆ. ಅದೆಲ್ಲ ಹಳೆ ಕಾಲದ್ದು ಸರ್.
ಸರ್ ಸುಮಾರು 700 ರೀಕನ್ಸ್ಟ್ರಕ್ಷನ್ ಮಾಡಿದ್ದು ಯಾವ್ದು? ಇಲ್ಲ 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 ಸರ್ ಇದಕ್ಕೆ ಪೇಂಟಿಂಗ್ ಮಾಡ್ತಾರೆ, ಯಾಕಂದ್ರೆ ಇದರಲ್ಲಿ ಬೆಲ್ಲ ಮತ್ತೆ ಯೂಸ್ ಮಾಡಿರ್ತಾರಲ್ಲ, ಅದಕ್ಕೆ ಹುಳ ಗಿಳ ಏನ್ ತಿನ್ಬಾರ್ದು ಅಂತ ಹೇಳಿ ಪೇಂಟಿಂಗ್ ಮಾಡಿದಾರೆ ಅಷ್ಟೇ. ಓಕೆ, ಈ ಒಂದು ಐರನ್ ರಾಡ್ಸ್ ಏನ್ ಕಾಣಿಸುತ್ತಲ್ಲ ಸರ್, ಐರನ್ ರಾಡ್ಸ್ ಅನ್ನ ಬ್ರಿಟಿಷ್ ಅವರು ತಂದು ಸಪೋರ್ಟಿವ್ ಆಗಿ ಕೊಟ್ಟಿರೋದು ಸರ್. 1856 ಅಲ್ಲಿ ಅಲೆಕ್ಸಾಂಡರ್ ಜಾನ್ ಗ್ರೀನ್ಲಾ ಅನ್ನೋ ಒಬ್ಬ ಫೋಟೋಗ್ರಾಫರ್ ಬರ್ತಾನೆ. ಸರ್ ತಾಳಿಕೋಟೆ ಯುದ್ಧ ಆದ್ಮೇಲೆ ವಿಜಯನಗರ ಹೆಂಗಿತ್ತು ಅಂತ ನಿಮಗೆ ನನ್ನ ಹತ್ರ ಒಂದ್ ಕೆಲವೊಂದು ಫೋಟೋಸ್ ಇದಾವೆ. ತಾಳಿಕೋಟೆ ಯುದ್ಧ ಆದ್ಮೇಲೆ 250 ವರ್ಷಗಳ ಆದ್ಮೇಲೆ ಒಬ್ಬ ಫೋಟೋಗ್ರಾಫರ್ ಬಂದು ಬಾಕ್ಸ್ ಕ್ಯಾಮೆರಾನ ಸಮೇತ ಸುಮಾರು 6000 ಫೋಟೋಗ್ರಫಿನ ಮಾಡ್ತಾನೆ. ಅದಕ್ಕೆ ಸಿಟಿ ಆಫ್ ರೂಯಿನ್ಸ್ ಅನ್ನುವಂತ ಒಂದು ಆಲ್ಬಮ್ ನ ಕ್ರಿಯೇಟ್ ಮಾಡ್ತಾನೆ. ಕೆಲವೊಂದು ಫೋಟೋಸ್ ನನ್ನ ಹತ್ರ ಇದಾವೆ, ಅದೇ ಪ್ಲೇಸ್ ಹೋಗಿ ಕರ್ಕೊಂಡು ತೋರಿಸ್ತೀನಿ. ಆತ ಫೋಟೋಗ್ರಫಿ ಮಾಡ್ಬೇಕಾದ್ರೆ ಸ್ಟೋನ್ ಬೀಮ್ ನ ನೋಡ್ತಾನೆ. ಅಲ್ಲಿ ಮಧ್ಯದಲ್ಲಿ ಸುಣ್ಣ ಹಚ್ಚಿದಾರಲ್ಲ ಸರ್, ಇಲ್ಲಿ ಸ್ವಲ್ಪ ಮುಂದೆಯಿಂದ ಬಂದ್ ನೋಡಿದ್ರೆ ಕಾಣಿಸುತ್ತೆ ಮಧ್ಯದಲ್ಲಿ ಸ್ಟೋನ್ ಬೀಮ್ ಕಟ್ ಆಗಿದೆ. ಅದೇನಾದ್ರೂ ಬಿದ್ದೋದ್ರೆ ಮತ್ತೆ ನಾವು ಪುನಃ ಕಟ್ಟಕ್ ಆಗಲ್ಲ ಅಂತ ಹೇಳಿ ಆತ ಏನ್ ಮಾಡ್ತಾನೆ, ಲಂಡನ್ ಇಂದ ತರಿಸ್ತಾನೆ. ಸರ್ ಕಂಪನಿ ಸಮೇತ ಹೆಸರು ಕೂಡ ಬರೆಸ್ತಾರೆ. ಪ್ಲೀಸ್ ಇಲ್ಲಿ ನಾವು ತಾವುಗಳು ನೋಡ್ಬೋದು, ಡಾರ್ಮನ್ ಲಂಡನ್ ಕಂಪನಿ ಲಿಮಿಟೆಡ್ ಅಂತ ಮಿಡ್ಲ್ಸ್ ಬ್ರಾ ಇಂಗ್ಲೆಂಡ್ ಅಂತ ಇದೆ. ಸೆಕೆಂಡ್ ಐರನ್ ಆಂಗ್ಲರ್ ಮೇಲೆ ಉಲ್ಟಾ ಇದೆ ಸರ್, ನೀವು ಸ್ವಲ್ಪ ಝೂಮ್ ಹಾಕಿ ನೋಡಿದ್ರೆ ಕಾಣಿಸುತ್ತೆ ಸರ್. ಅಂದ್ರೆ 170-175 ವರ್ಷದ ಇತಿಹಾಸನ ತಗೊಂಡ್ರೆ ನಮ್ಮ ಭಾರತದಲ್ಲಿ ಐರನ್ ಫ್ಯಾಕ್ಟರೀಸ್ ಗಳು ಇದ್ದಿಲ್ಲ. ಹಾಗಾಗಿ ಅವರು ಗೋವಾ ತನಕ ಶಿಪ್ ಇಂದ ತರ್ತಾರೆ. ಗೋವಾ ಟು ಹಂಪಿ ಎತ್ತಿನ ಬಂಡಿ ಮುಖಾಂತರ ಈ ಒಂದು ಐರನ್ ಬೀಮ್ ಅನ್ನ ತಂದು ಸಪೋರ್ಟಿವ್ ಆಗಿ ಕೊಡ್ತಾರೆ ಸರ್. ಸರ್ ಹಾಗೇನೆ ವಿರೂಪಾಕ್ಷ ದೇವಸ್ಥಾನದ ರಾಜಗೋಪುರದ ಇನ್ನೊಂದು ವಿಶೇಷತೆ ಏನಂದ್ರೆ, ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಈ ಗೋಪುರದ ನೆರಳು ಉಲ್ಟಾ ಬೀಳುತ್ತೆ ಸರ್. ಈಗೆಲ್ಲ ನಾವು ಇನ್ಕ್ಲೂಡಿಂಗ್ ಮೀನ್ ನಾವು ಒಂಥರ ಫೀಲ್ ಆಗ್ತೀವಿ, ನಾವು ಬಹಳಷ್ಟು ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇದೀವಿ ಅಂತ. ಬಟ್ ನಮ್ಮ ಪೂರ್ವಜರ ಮುಂದೆ ನಾವ್ ಏನೂ ಅಲ್ಲ. ಆಕ್ಚುಲಿ ಸುಮಾರು 700 ವರ್ಷಗಳಿಂದ 600 ವರ್ಷಗಳ ಹಿಂದೆ ಅವ್ರು ಈ ಒಂದು ಗೋಪುರವನ್ನ ನಿರ್ಮಾಣ ಮಾಡಿ ಒಂದು ಪಿನ್ಹೋಲ್ ಕ್ಯಾಮ್ರಾ ಸಿಸ್ಟಮ್ ನ ಯೂಸ್ ಮಾಡಿದ್ದಾರೆ. ಸೂಜಿ, ಹೌದು, ಸೈನ್ಸ್ ಅಲ್ಲಿ ನಾವು ಫಿಸಿಕ್ಸ್ ಓದ್ತೀವಲ್ಲ, ಆ ಫಿಸಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಸೂಜಿ ರಂಧ್ರಕ ಬಿಂಬವನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಪಿನ್ಹೋಲ್ ಕ್ಯಾಮ್ರಾ. ಆ ಪಿನ್ಹೋಲ್ ಕ್ಯಾಮ್ರಾದಿಂದ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ನೆರಳು ಉಲ್ಟಾ ಕಾಣಿಸುತ್ತೆ. ಅದ್ರ ಬಗ್ಗೆ ನಿಮಗೆ ತೋರಿಸಿ ಮತ್ತೆ ಆ ಗೋಪುರದ ಶಾಡೋ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೇನೆ ನಮ್ಮ ಭಾರತದಲ್ಲಿ ಬಹಳ ಕಡೆ ನಾವು ಶಿವನ ದೇವಸ್ಥಾನಕ್ಕೆ ಹೋದ್ರೆ ಶಿವನ ನಂದಿ ನೋಡ್ತೀವಿ ಈ ತರ, ಒಂದು ದೇಹ ಒಂದು ತಲೆ ನಂದಿ. ಬಟ್ ಇಲ್ಲಿ ವೆರಿ ಸ್ಪೆಷಲ್ ನಂದಿ ಇದೆ, ಒಂದು ದೇಹ 3 ತಲೆ ನಂದಿ. ಈ ತರ ಇಲ್ಲಿ ಎಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಬಹಳ ಕಡಿಮೆ. ಬಟ್ ಇಲ್ಲಿ ಒಂದು ದೇಹ 3 ತಲೆ ನಂದಿನಿ ಯಾಕೆ ನಿರ್ಮಾಣ ಮಾಡಿದಾರೆ ಅಂದ್ರೆ, ಇಲ್ಲಿ ಶಿವನಿಗೆ ಪ್ರತಿದಿನ 3 ಬಾರಿ ಅಭಿಷೇಕ ಮಾಡಲಾಗುತ್ತೆ, ತ್ರಿಕಾಲ ಅಭಿಷೇಕ. ಹೌದು, ಆ ಒಂದು ಪ್ರತ್ಯೇಕವಾಗಿ ಆ ಒಂದು ಇಂಡಿಕೇಶನ್ ಪರ್ಪಸ್ಗೋಸ್ಕರ ಈ ಒಂದು ನಂದಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ತ್ರಿಕಾಲ ಜ್ಞಾನ ನಂದಿ ಅಂತ ಕೂಡ ಕರೀತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಫಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಸತ್ಯಂ, ಶಿವಂ, ಸುಂದರಂ. ಈ ಕಲ್ಲು ಏನಿದೆಯಲ್ಲ ಸರ್, ಇದೆಲ್ಲ ಬೆಸಾಲ್ಟ್ ಕಲ್ಲು ಅಂತ ಕರಿತೀವಿ, ಕಪ್ಪು ಕಲ್ಲು. ಈ ಬೆಸಾಲ್ಟ್ ಕಲ್ಲು ಜಾಸ್ತಿ ಸಿಗೋದು ನಮಗೆ ಆಂಧ್ರದಲ್ಲಿ, ಕಡಪ ಮತ್ತು ವಾರಂಗಲ್, ಕಾಕತೀಯ ರಾಜಸ್ಥಾನದಲ್ಲಿ ಸಿಗುತ್ತೆ. ಬಟ್ ಇಲ್ಲಿರ್ತಕ್ಕಂಥ ಲೋಕಲ್ ಸ್ಟೋನ್ ಬಂದು ಇಗ್ನಿಷನ್ಸ್ ರಾಕ್ಸ್ ಸರ್. ಬಟ್ ಇಲ್ಲಿ ಇದಕ್ಕೆ ಯಾಕೆ ಪೂಜೆ ಮಾಡಲ್ಲ ಅಂದ್ರೆ, ಲಾಸ್ಟ್ ಫೇಸ್ ಹೊಡೆದೋಗಿದೆ ಸರ್. ಹೌದು, ನಮ್ಮ ಧರ್ಮದ ಅಂದ್ರೆ ಹಿಂದೂ ಧರ್ಮದಲ್ಲಿ ಒಂದು ಬಾರಿ ಭಿನ್ನ ಆದ್ರೆ ಆ ಮೂರ್ತಿ ಪೂಜೆ ಮಾಡಲ್ಲ. ಹಾಗಾಗಿ ಅದನ್ನ ಒಳಗಡೆಯಿಂದ ತಂದು ಇಲ್ಲಿಟ್ಟಿದ್ದಾರೆ. ಅಲ್ಲಿ ಕಾರ್ತಿಕೇಯ ಮುರುಗನ್ ಸ್ವಾಮಿ, ನಾವು ಅಯ್ಯಪ್ಪ ಸ್ವಾಮಿ ಮುರುಗನ್ ಸ್ವಾಮಿ ಅಂತ ಕರಿತೀವಲ್ಲ, ಇಲ್ಲಿ ಭರತನಾಟ್ಯಂ ಡ್ಯಾನ್ಸರ್ಸ್. ಹೌದು, ಕಾರ್ತಿಕೇಯ ಗಣಪತಿಯ ಬ್ರದರ್. ಇಲ್ಲಿ ಹೌದು, ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕೂಡ ಕರಿತೀವಿ ಸರ್. ಇಲ್ಲಿ ಭರತನಾಟ್ಯಂ ಡ್ಯಾನ್ಸರ್ಸ್, ಆಂಗ್ರಿ ಎಲಿಫೆಂಟ್, ಗಣಪತಿ ಇದ್ದಾರೆ. ಆ ಕಡೆ ನೋಡಿದ್ರೆ ಇಲ್ಲಿ 16 ಹಾರ್ಮ್ಸ್ ದುರ್ಗಾದೇವಿ, ದುರ್ಗಾ ಮಾತೆ, 16 ಭುಜಗಳುಳ್ಳಂತ ದುರ್ಗಾದೇವಿ. ಮತ್ತೆ ಅಗೇನ್ ಭರತನಾಟ್ಯಂ ಡ್ಯಾನ್ಸರ್ಸ್. ಇಲ್ಲಿ ಎಲಿಫೆಂಟ್ ಮತ್ತೆ ಮಹೌತ, ಅದನ್ನ ಆನೆಯನ್ನ ಪಳಗಿಸ್ತಕ್ಕಂತ ಒಂದು ದೃಶ್ಯಾವಳಿಯನ್ನ ನಾವು ನೋಡ್ಬೋದು. ಅದಾದ್ಮೇಲೆ ಪರ್ಷಿಯನ್ ವ್ಯಾಪಾರಿ ಸರ್, ವಿದೇಶದಿಂದ ಹೆಂಗೆಲ್ಲ ವ್ಯಾಪಾರಕ್ಕೆ ಬರ್ತಾ ಇದ್ರು ಅಂತ ಹೇಳಿ ನಾನು ಒಂದು ಪೇಂಟಿಂಗ್ ಇದೆ, ಆ ಪೇಂಟಿಂಗ್ ತೋರಿಸಿ ನಿಮಗೆ ಆ ಒಂದು ವಿದೇಶಿ ವ್ಯಾಪಾರಸ್ಥರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ ಸರ್, ಇದು ರಾಜಮುದ್ರೆ, ವಿಜಯನಗರದ ರಾಜಮುದ್ರೆ, ಹೌದು ಸರ್. ಇದು ರಾಜಮುದ್ರೆಯಲ್ಲಿ ಒಂದನೇದು ವರಹ ಸರ್. ಒಂದನೇದು ಈ ಒಂದು ರಾಯಲ್ ಎಂಬ್ಲಮ್ ಅನ್ನ ರಾಜಗುರುಗಳು ವಿದ್ಯಾರಣ್ಯ ಮಹಾಗುರುಗಳು ಹಾಕೊಡ್ತಾರೆ ಸರ್. ಒಂದನೇದು ವರಹನ್ನೇ ರಾಯಲ್ ಎಂಬ್ಲಮ್ ಅಲ್ಲಿ ಯಾಕೆ ಯೂಸ್ ಮಾಡಿದಾರೆ ಅಂದ್ರೆ, ಯಾಕೆ ಯೂಸ್ ಮಾಡಿದಾರೆ ಅಂದ್ರೆ, ಒಂದನೇದು ಮಹಾವಿಷ್ಣುವಿನ 3ನೇ ಅವತಾರ. ಓಕೆ, ವರಹ ಲಕ್ಷ್ಮಿ ಅಂತ ಭಾವಿಸ್ತೀವಿ ನಾವು. ಎರಡನೇದು ಬಂದು ಖಡ್ಗ, ಡಿಫೆನ್ಸ್ಗೋಸ್ಕರ. ಅದೇ ತಲೆ ಕೆಳಗಾಗಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಶಾಂತಿಯ ಸಂಕೇತ. ಮತ್ತೆ ಸೂರ್ಯ ಮತ್ತು ಚಂದ್ರ ಸರ್, ಇಲ್ಲಿ ಸೂರ್ಯ ಮತ್ತು ಚಂದ್ರ ಇದ್ದಾರೆ. ನಮ್ಗೆಲ್ರಿಗೂ ಕೂಡ ಒಂದಲ್ಲ ಒಂದಿನ ಕೊನೆ ಇದೆ, ಬಟ್ ಸೂರ್ಯ ಚಂದ್ರರಿಗೆ ಕೊನೆ ಇಲ್ಲ. ಈ ಇಬ್ಬರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ವಿಜಯನಗರದ ಹೆಸರು ಅಜರಾಮರವಾಗಿರ್ಬೇಕಂತ ಹೇಳಿ ಈ ಒಂದು ರಾಯಲ್ ಎಂಬ್ಲಮ್ ಅಲ್ಲಿ ಯೂಸ್ ಮಾಡಿದ್ದಾರೆ ಸರ್. ಅವ್ರು ಯೂಸ್ ಮಾಡ್ತಕ್ಕಂತ ಕಾಯಿನ್ಸ್ ಆಗಿರ್ಬೋದು, ನಾಣ್ಯಗಳ ಮೇಲೆ, ಇನ್ಸ್ಕ್ರಿಪ್ಷನ್ಸ್ ಗಳ ಮೇಲೆ
ಅದೇ ರೀತಿ ಧ್ವಜಗಳ ಮೇಲೆ ಯಾವುದೇ ಒಂದು ಲೆಟರ್ ಪ್ಯಾಡ್ ಮೇಲ್ಗಡೆ ಈ ಒಂದು ಸಿಂಬಲ್ ಹಾಕಿ ಅವರು ಮುಂದ್ಗಡೆ ಅವ್ರ ರಾಜ ಚಲಾವಣೆಗೆ ಅದೇ ಕಾಯಿನ್ಗಳನ್ನ ಚಲಾವಣೆಗೆ ತರ್ತಾ ಇದ್ರು. ಇಲ್ಲಿ ಶಾಸನ ಇದೆ, ಅಂದ್ರೆ ಈ ಒಂದು ವಿರೂಪಾಕ್ಷ ದೇವಸ್ಥಾನದ ಮೇನ್ ರಾಜ ಗೋಪುರದ ಬಗ್ಗೆ ಶಾಸನ ಉಲ್ಲೇಖ ಮಾಡಿದ್ದಾರೆ. ಸರ್ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ 3 ಭಾಷೆಗಳ ಶಾಸನಗಳು ದೊರಕಿದಾವೆ. ಒಂದನೇದು ಹಳೆಗನ್ನಡ, ನಾವು ನಡುಗನ್ನಡ ಅಂತ ಕರಿತೀವಿ. ಎರಡನೇದು ಒಂದು ತೆಲುಗು, ಮೂರನೇದು ಒಂದು ದೇವನಾಗರಿ ಸಂಸ್ಕೃತ, ಮೋಡಿ ಅಂತ ಕರೀತಾರೆ. ಈ ಒಂದು ಶಾಸನದಲ್ಲಿ ಗೋಪುರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಿರ್ತಾರೆ. ಈ ಗೋಪುರವನ್ನ ಯಾರು ಕಟ್ಸಿದ್ರು, ಯಾತಕ್ಕ ಕಟ್ಸಿದ್ರು, ಯಾವ ಶತಮಾನದಲ್ಲಿ ಕಟ್ಸಿದ್ರು, ಈ ಎಲ್ಲ ಕಟ್ಲಿಕ್ಕೆ ಯಾವೆಲ್ಲ ಮೆಟೀರಿಯಲ್ಸ್ ಅನ್ನು ಯೂಸ್ ಮಾಡಿದ್ದಾರೆ, ಎಷ್ಟು ವರ್ಷ ಟೈಮ್ ಹಿಡಿದಿದೆ, ಹಾಗೇನೆ ಈ ಗೋಪುರದ ವಿಶೇಷತೆ ಏನು, ಇದು ಎಷ್ಟು ಅಡಿ ಎತ್ತರ ಇದೆ, ಎಷ್ಟು ಫ್ಲೋರ್ಸ್ ಅನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇದರಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಇದಕ್ಕೆ ನಾವು ಶಿಲಾಶಾಸನ ಅಂತ ಕೂಡ ಕರಿತೀವಿ. ಸರ್ ಓಕೆ, ನಾವೀಗ ವಿರೂಪಾಕ್ಷ ದೇವಸ್ಥಾನದ ಔಟರ್ ವಾಲ್ ನೋಡಿದ್ವಿ, ನಾವು ಹೊರಗಡೆ ಹೊರಾಂಗಣ ನೋಡಿದ್ವಿ. ಇದು ಒಳಾಂಗಣ, 2ನೇ ಅಂಕಣ. ಇದಕ್ಕೆ 2ನೇ ಅಂಕಣ ಏನಿದೆ ಇದರಲ್ಲಿ ವೆರಿ ಸ್ಪೆಷಲ್ ಪಾರ್ಟ್ ಏನಪ್ಪಾ ಅಂದ್ರೆ 5 ಪಂಚಪೀಠಗಳು ನಮಗೆ ಕಾಣ ಸಿಗುತ್ತೆ. 5 ಪಂಚಪೀಠಗಳಂದ್ರೆ ಒಂದನೇದು ನಂದಿ ಮಂಟಪ, ಆ ಕಡೆಯಿಂದ ನೋಡಿದ್ರೆ ಒಂದನೇದು ನಂದಿ ಮಂಟಪ, ಇಲ್ಲಿ 2ನೇದು ಧ್ವಜಸ್ತಂಭ, 3ನೇದು ನೈವೇದ್ಯ ಪೀಠ. ಸರ್ ನಂದಿ ಮಂಟಪದಲ್ಲಿ ಇಲ್ಲಿ ವಿಶೇಷತೆ ನೀವು ನೋಡಬಹುದು, 3 ನಂದಿಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ 3 ನಂದಿಗಳನ್ನ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಶಿವನಿಗೆ 3 ಬಾರಿ ಅಭಿಷೇಕ ಮಾಡಲಾಗುತ್ತೆ, ಹಾಗಾಗಿ 3 ನಂದಿಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇದು ವಿಶೇಷತೆ ನಮ್ಮ ಹಂಪಿಯದು. ವೆರಿ ಸ್ಪೆಷಲ್ ನಂದಿ ಮಂಟಪ ಅಂತ ಕರೀತಾರೆ. ಸರ್ 2ನೇದು ಬಂದು ಧ್ವಜಸ್ತಂಭ. ಸರ್ ವರ್ಷದಲ್ಲಿ 1 ಬಾರಿ ಅಂದ್ರೆ ಜಾತ್ರೆ ಸಮಯದಲ್ಲಿ ಇಲ್ಲಿ ನಂದಿ ದೇವರ ಧ್ವಜವನ್ನ ಏರಿಸಲಾಗುತ್ತೆ. ಪ್ರತಿದಿನ 3 ಬಾರಿ ಅಭಿಷೇಕ, 3 ಬಾರಿ ನೈವೇದ್ಯ ಆದ್ಮೇಲೆ, 3 ಬಾರಿ ಮಹಾಮಂಗಳಾರತಿ ಆದ್ಮೇಲೆ ಇಲ್ಲಿ ದೇವರಿಗೆ ನೈವೇದ್ಯನ ಇಡ್ತಾರೆ. ಆ ನೈವೇದ್ಯವನ್ನ ನೈವೇದ್ಯಕ್ಕೆ ಅನ್ನವನ್ನ ಯೂಸ್ ಮಾಡ್ಕೊಂಡು ದೇವರಿಗೆ ಇಟ್ಟು ಪ್ರಸಾದವನ್ನ ಇಡ್ಲಾಗುತ್ತೆ. ನೈವೇದ್ಯ ಪೀಠ. 4ನೇದಲ್ಲಿ ಚಿಕ್ಕದಾಗಿ ಒಂದು ಶಿವಲಿಂಗ ಟೈಪ್ ಕಾಣ್ತಾ ಇದೆಯಲ್ಲ ಮಧ್ಯದಲ್ಲಿ, ಅಲ್ಲಿ ಜನರು ವಿಶ್ ಕೇಳ್ತಾರೆ, ಅಂದ್ರೆ ಕೋರಿಕೆಯನ್ನ ಕೇಳ್ತಾರೆ. ಈ ತರ ತಮ್ಮ ಬೇಡಿಕೆಗಳು, ಕೋರಿಕೆಗಳು ಏನಾದ್ರು ಅದು ಇಚ್ಛೆ ಪೂರ ಆಗ್ಲಿಕ್ಕೆ ಅವ್ರು ಈ ತರ ಜನರು ಈ ತರ ಮಾಡ್ತಾರೆ. ಜಸ್ಟ್ ನಿಮ್ಗೆ ಒಂದು ಸ್ಯಾಂಪಲ್ ಆಗಿ ತೋರಿಸ್ತೀನಿ. ಈ ತರ ಕೇಳಲಾಗುತ್ತೆ. ಅಂದ್ರೆ ಸಂಪೂರ್ಣವಾಗಿ ಕೈ ಕೂಡಿದ್ರೆ ಸಂಪೂರ್ಣವಾಗಿ ಕೈ ಬೆರಳು ಎಲ್ಲ 2 ಬೆರಳು ಅಂದ್ರೆ ಈ ಕಡೆ 2, ಮುಂದಿನ 2, ಹಿಂದಿನ 2 ಬೆರಳುಗಳು, 4 ಬೆರಳುಗಳು ಕೂಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಜನರು ನಂಬಿ ಇದನ್ನ ಮಾಡ್ಲಾಗುತ್ತೆ. ಅದಕ್ಕೆ ಇಷ್ಟಾರ್ಥ ಶಿವಲಿಂಗ ಅಂತ ಕೂಡ ಕರೀತಾರೆ, ಅಥವಾ ವಿಶೇಷ ಶಿವಲಿಂಗ ಅಂತ ಕೂಡ ಕರೀತಾರೆ. ಸರ್ 5ನೇದು ದೀಪಸ್ತಂಭ. ಕಾರ್ತಿಕ ಪೂರ್ಣಿಮಾದಿಂದ ಇಲ್ಲಿ ದೀಪನ ಹಚ್ಚಲಾಗುತ್ತೆ, ಇದು ದೀಪಸ್ತಂಭ. ಹಾಗೇನೆ ಕಾರ್ತಿಕ ಪೂರ್ಣಿಮೆ ಈಗ ನಡೀತಾ ಇದೆ. ಹಾಗೇನೆ ಇಲ್ಲಿರ್ತಕ್ಕಂಥ ಸ್ಥಳೀಯರು, ನಾವುಗಳು ಈಗ ಫಲಪೂಜೆ ಟೈಮಲ್ಲಿ ಸ್ಥಳೀಯರು ಬಂದು ಇಲ್ಲೆಲ್ಲ ದೀಪೋತ್ಸವ ಆಚರಣೆ ಮಾಡಲಾಗುತ್ತೆ. ಅವಾಗ ವಿರೂಪಾಕ್ಷ ದೇವಸ್ಥಾನ ಸಂಪೂರ್ಣವಾಗಿ ದೀಪದಿಂದ ಕಂಗೊಳಿಸ್ತಾ ಇರುತ್ತೆ. ಅದ್ ಫೋಟೋಸ್ ಕೂಡ ಇದೆ, ಹಾಕ್ತೀನಿ ಸರ್. ಮತ್ತೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವುದೇ ರೀತಿ ಸೈನ್ ಬೋರ್ಡ್ ಗಳಿದ್ದಿಲ್ಲ, ಅದೇ ರೀತಿ ಯಾವುದೇ ಟೈಪ್ ಅವರಿಗೆ ಆಪ್ಷನ್ಸ್ ಇದ್ದಿಲ್ಲ. ಹಾಗಾಗಿ ಈ ತರ ಸಾಷ್ಟಾಂಗ ನಮಸ್ಕಾರದ ಇಂಡಿಕೇಶನ್ ಪರ್ಪಸ್ಗೋಸ್ಕರ ಮಾಡಿದ್ದಾರೆ. ಅಂದ್ರೆ ಯಾವ್ಯಾವ ಜನರು, ಯಾವ್ಯಾವ ಫ್ಯಾಮಿಲಿ ಬಂದು ಎಲ್ಲಿಂದ ನಮಸ್ಕಾರ ಮಾಡ್ಬೇಕು, ಸಾಷ್ಟಾಂಗ ನಮಸ್ಕಾರ ಅಂತೇಳಿ ಇಂಡಿಕೇಶನ್ ನ ತೋರಿಸ್ಕೊಟ್ಟಿದ್ದಾರೆ. ದೇವಸ್ಥಾನ ಅಂದ್ರೆ ಎಲ್ಲಾ ರೀತಿಯ ಭಕ್ತಾದಿಗಳು ಬರ್ತಾರೆ. ಉದಾಹರಣೆಗೆ ಬ್ಯಾಚುಲರ್ ಬರ್ಬೋದು, ಇಲ್ಲಿ ಬ್ಯಾಚುಲರ್ ಇದ್ದಾರೆ, ಇಲ್ಲಿ ಫ್ಯಾಮಿಲಿ ಇದ್ದಾರೆ, ಇಲ್ಲಿ ಕಪಲ್ಸ್ ಇದ್ದಾರೆ. ಅಂದ್ರೆ ಮುಂದಿಂದ ನಾವೇನಾದ್ರೂ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರೆ ನಮ್ಮ ಪಾದಗಳು ನಂದಿಗೆ ತಾಗುತ್ತೆ. ಹಾಗಾಗಿ ನಂದಿ ಮಂಟಪದಿಂದ ಹಿಂಭಾಗದಿಂದ ನೀವು ಸಾಷ್ಟಾಂಗ ನಮಸ್ಕಾರ ಮಾಡ್ರಿ ಅಂತೇಳಿ ಒಂದು ಇಂಡಿಕೇಶನ್ ಪರ್ಪಸ್ ಹಾಕೊಟ್ಟಿದ್ದಾರೆ. ಇದು 2 ಕಡೆ ಧರ್ಮಶಾಲೆಗಳನ್ನ ಮಾಡಿದ್ದಾರೆ. ಅವಾಗಿನ ಕಾಲಕ್ಕೆ ಯಾತ್ರಿಗಳೇನ್ ಬರ್ತಾ ಇದ್ರಲ್ಲ, ಆ ಯಾತ್ರಿಗಳು ಬಂದು ಇಲ್ಲಿ ಉಳ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಉಳ್ಕೊಳ್ಳಿಕ್ಕೆ ಧರ್ಮಶಾಲೆಗಳಂತ ಕರಿತೀವಿ, ಅಕೊಮಂಡೇಶನ್. ಈ ತರ ಅಕೊಮಂಡೇಶನ್ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರತಿಯೊಂದು ಜಾಗ ಹೌದೌದು, ಅವ್ರು ಉಳ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿ ಉಳ್ಕೊಂಡು ಮತ್ತೆ ಹೋಗ್ಲಿಕ್ಕೆ. ಇಲ್ಲಿ ಕಲ್ಯಾಣ ಮಂಟಪ ಇದೆ ಸರ್. ಇದೇ ಕಲ್ಯಾಣ ಮಂಟಪದಲ್ಲಿ ಪ್ರತಿ ವರ್ಷ ಶಿವ ಮತ್ತು ಪಾರ್ವತಿ ದೇವಿಯವರ ಕಲ್ಯಾಣ ಉತ್ಸವನ ಆಚರಣೆ ಮಾಡ್ತಾರೆ, ಗಿರಿಜಾ ಕಲ್ಯಾಣವನ್ನ. ಈಗಲೂ ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯರು ಮತ್ತೆ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಮದುವೆಯನ್ನ ಮಾಡಿಸಲಾಗುತ್ತೆ, ಮದುವೆ ಕೂಡ ಮಾಡ್ಕೊಳ್ತಾರೆ. ಇದು ವಿಶೇಷತೆ. ಈ ಕಲ್ಯಾಣ ಮಂಟಪನ ರಾಜ ದ ಗ್ರೇಟ್ ಕಿಂಗ್ ಕೃಷ್ಣದೇವರಾಯರು ಈ ಒಂದು ಕಲ್ಯಾಣ ಮಂಟಪನ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿಸಿ ಮತ್ತೆ ಒಳಗಡೆ ಪೇಂಟಿಂಗ್ಸ್ ಅನ್ನ ಮಾಡಿಸಲಾಗುತ್ತೆ. ಆ ಪೇಂಟಿಂಗ್ ಬಹಳ ಹಳೆ ಕಾಲದ್ದು, ಸುಮಾರು 500 ವರ್ಷ ಆಗಿದೆ ಆ ಪೇಂಟಿಂಗ್. ಇನ್ನೂ ಕೂಡ ಅದು ಪೇಂಟಿಂಗ್ ಹಾಗೆ ಉಳ್ಕೊಂಡಿದೆ. ಇಲ್ಲಿ ಮೇಲ್ಗಡೆ ಸೀಲಿಂಗ್ ಅಲ್ಲಿ ಕಾಣ್ತಕ್ಕಂಥ ಪೇಂಟಿಂಗ್ ನ ನಾವು ನೋಡಬಹುದು. ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಗಳನ್ನ ಅವರು ಪೇಂಟಿಂಗ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಒಂದನೇದು ಬಂದು ಸರ್ ಇಲ್ಲಿಂದ ನೋಡಿದ್ರೆ ಫಸ್ಟ್ ಹರಿಹರ ರಾಯರು, ಬುಕ್ಕರಾಯರು ವಿದ್ಯಾರಣ್ಯ ಮಹಾಗುರುಗಳನ್ನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ರಾಜಗುರುಗಳನ್ನ
ಇಲ್ಲಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಕರೀತಿರತಕ್ಕಂತ ನಾವೊಂದು ಪೇಂಟಿಂಗ್ ಸನ್ನಿವೇಶನ ನಾವು ನೋಡ್ಬೋದು. ಎರಡನೇ ಲೈನು ಕುರುಕ್ಷೇತ್ರದಲ್ಲಿ ಯುದ್ಧ ಆಗ್ತಾ ಇದೆ ಕೌರವ ಮತ್ತು ಪಾಂಡವರ ನಡುವೆ. ಓಕೆ, ಇಲ್ಲಿ ಕುದುರೆಗಳು ಕಾಣಿಸುತ್ತೆ, ಮತ್ತೆ ರಥಗಳು ಕಾಣಿಸುತ್ತೆ, ಯುದ್ಧದ ಸನ್ನಿವೇಶಗಳು ಕಾಣಿಸುತ್ತೆ. ಅದಾದ್ಮೇಲೆ ಮೂರನೇದು ಬಂದು ದ್ರೌಪದಿಯ ಸ್ವಯಂವರ ಆಗ್ತಾ ಇದೆ. ಅಂದ್ರೆ ಅರ್ಜುನನ ಜೊತೆ ದ್ರೌಪದಿಯ ಮದುವೆ. ಇಲ್ಲಿ ಪಾರಿಜಾತ ಟ್ರೀ ಇದೆ, ಪಾರಿಜಾತ ಟ್ರೀ ಕೆಳಗಡೆ ದ್ರೌಪದಿ ಇದ್ದಾರೆ ಮತ್ತೆ ಅರ್ಜುನ ಇದ್ದಾರೆ. ಇಲ್ಲಿ ಅರ್ಜುನ ಮತ್ತು ದ್ರೌಪದಿಯ ಸ್ವಯಂವರ ಆಗ್ತಾ ಇರೋದು. ಅದೇ ಲೈನ್ ಈ ಕಡೆ ನಾವು ಎಡಭಾಗಕ್ಕೆ ನೋಡಿದ್ರೆ ಇಲ್ಲಿ ಅರ್ಜುನ ಮತ್ಸ್ಯಂತ್ರ ಮಾಡ್ತಾ ಇರೋದು. ಮೀನಿನ ಛಾಯೆ ನೋಡ್ಕೊಂಡು ಕಣ್ಣಿಗೆ ಹೊಡಿತಕ್ಕಂತ ದೃಶ್ಯನ ನಾವು ನೋಡ್ಬೋದು. ಅದಕ್ಕೆ ಮತ್ಸ್ಯಂತ್ರ ಅಂತ ಕೂಡ ಕರೀತಾರೆ. ಅದಾದ್ಮೇಲೆ 4ನೇ ಲೈನ್ ಬಂದು ಮಹಾವಿಷ್ಣುವಿನ 10 ಅವತಾರಗಳಿದಾವೆ. ಒಂದನೇದು ಮತ್ಸ್ಯ ಕೂರ್ಮ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಬಲರಾಮ ಕೃಷ್ಣ ಕಲ್ಕಿ ಅವತಾರ. ಓಕೆ, ಅದಾದ್ಮೇಲೆ ಇಲ್ಲಿ ಸ್ಕ್ವೇರ್ ಅಲ್ಲಿ ಬಾಕ್ಸ್ ಟೈಪ್ ಸ್ಕ್ವೇರ್ ಇದೆಯಲ್ಲ, ಇಲ್ಲಿ 3 ಸರ್ಕಲ್ಸ್ ಇದೆ ನೋಡಿ ಸರ್. ಈ ಸರ್ಕಲ್ ಅಲ್ಲಿ ತ್ರಿಪುರ ರಾಕ್ಷಸರು ಇದಾರೆ. ಆ ತ್ರಿಪುರ ರಾಕ್ಷಸರು ದೇವಾನುದೇವತೆಗಳಿಗೆ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ದೇವಾನುದೇವತೆಗಳು ಏನ್ ಮಾಡ್ತಾರೆ, ಸೋತೋಗಿರ್ತಾರೆ, ಅಂದ್ರೆ ರೋಸೋತ್ತೋಗಿರ್ತಾರೆ ಅವ್ರಿಗೆ, ಅವ್ರ ಕಾಟಕ್ಕೆ. ಆಗ ಏನ್ ಮಾಡ್ತಾರೆ, ದೇವಾನುದೇವತೆಗಳು ಮತ್ತೆ ಶಿವನ ಮೊರೆ ಹೋಗ್ತಾರೆ. ಆಗ ಶಿವ ಆ ಒಂದು ತ್ರಿಪುರ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ 5 ಪಂಚಭೂತಗಳನ್ನ ಮಾಡಲಾಗುತ್ತೆ. ಅದರಲ್ಲಿ ಒಂದನೇದು, ನೀವು ಸ್ವಲ್ಪ ಝೂಮ್ ಮಾಡಿ, ಒಂದನೇದು ಇಡೀ ಭೂಮಂಡಲವನ್ನ ತನ್ನ ರಥವನ್ನಾಗಿ ಮಾಡಿದ್ದಾರೆ. ಹಾಗೇನೆ ಸೂರ್ಯ ಮತ್ತು ಚಂದ್ರನ ರಥದ ಚಕ್ರವನ್ನಾಗಿ ಮಾಡಿದ್ದಾರೆ. ಮೂರನೇದು ಅಷ್ಟ ದಿಕ್ಪಾಲಕರು, 8 ದಿಕ್ಕುಗಳನ್ನ ಕಾವಲು ಕಾಯ್ತಕ್ಕಂತ ಅಷ್ಟ ದಿಕ್ಪಾಲಕರನ್ನ ಸಾರಥಿಯನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಕಾಮನ ಬಿಲ್ಲನ್ನ ಧನುಷನ್ನಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಆದಿಶೇಷ ದೇವರನ್ನ, ಅಂದ್ರೆ 7 ತಲೆಯ ನಾಗಪ್ಪನನ್ನ ಆದಿಶೇಷ ದೇವರನ್ನ ಬಾಣವನ್ನಾಗಿ ಮಾಡಿ ತ್ರಿಪುರ ರಾಕ್ಷಸನ್ನ ಒಂದೇ ಬಾಣದಿಂದ ಶಿವ ಸಂಹಾರ ಮಾಡ್ತಾರೆ. ಆಗ ಶಿವನಿಗೆ ಡೆಸ್ಟ್ರಾಯರ್ ಅಂತ ನಾಮಕರಣ ಮಾಡ್ತಾರೆ. ಅಂದ್ರೆ ಇವು ಪೇಂಟಿಂಗ್ ಎದರಿಂದ? ಪೇಂಟಿಂಗ್ ಇದೆಲ್ಲ ಹರ್ಬಲ್ ಕಲರ್ ಸರ್, ನ್ಯಾಚುರಲ್ ಪೇಂಟಿಂಗ್. ಹೌದು, ಗಿಡಮೂಲಿಕೆ. ಈಗ ಹಣ್ಣು ಹಂಪಲುಗಳು, ಗಿಡಮೂಲಿಕೆ ಮತ್ತೆ ಆಯುರ್ವೇದಿಕ್ ಗಿಡಮೂಲಿಕೆ ಮತ್ತೆ ಹೂಗಳಿಂದ. ಅಂದ್ರೆ ಇದು ನೀರ್ಗಿರಿ ಬಿದ್ರೆ ಇಲ್ಲ ಸರ್, ಇದಕ್ಕೆ ಇನ್ನೂ ಕೂಡ ರೀಪೇಂಟಿಂಗ್ ಆಗಿಲ್ಲ. ಬರೀ ಡಸ್ಟ್ ಅಥವಾ ಇಲ್ಲ ಜೇಡಿ ಗಿಡಿ ಏನಾದ್ರು ಹಿಡಿದ್ರೆ ಅದನ್ನ ಮಾತ್ರ ಡಿಪಾರ್ಟ್ಮೆಂಟ್ ಕ್ಲೀನ್ ಮಾಡ್ತಾರೆ. ಅದನ್ನ ಹಂಗೆ ಉಳ್ಕೊಂಡಿದೆ ಸರ್, ಹಂಗೆ ಉಳಿದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಇಲ್ಲಿ ಶಿವ, ನಾನು ನಿಮ್ಗೆ ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೆ, ಶಿವ ಕೈಲಾಸವನ್ನ ತ್ಯಜಿಸಿ ಭೂಲೋಕಕ್ಕೆ ಬರ್ತಾರೆ. ಆಗ ಭೂಲೋಕಕ್ಕೆ ಬಂದು ಹೇಮಕೂಟ ಪರ್ವತ ಅನ್ನುವಂಥ ಪರ್ವತದಲ್ಲಿ ತಪಸ್ಸಿ ಕೂತ್ಕೊಂಡಾಗ ಆ ತಪಸ್ಸನ್ನ ರತಿ ಮತ್ತು ಮನ್ಮಥರು, ಇಲ್ಲಿ ರತಿ ಇದ್ದಾರೆ, ಇವರು ರತಿ, ಇಲ್ಲಿ ಮನ್ಮಥ. ರತಿ ಮತ್ತು ಮನ್ಮಥರು ಬಂದು 5 ಪುಷ್ಪ ಬಾಣಗಳಿಂದ ಶಿವನ ತಪಸ್ಸನ್ನ ಡಿಸ್ಟರ್ಬ್ ಮಾಡ್ತಾರೆ. ಆಗ ಉಗ್ರ ಕೋಪಗೊಂಡು ಶಿವ 3ನೇ ಕಣ್ಣನ್ನ ತೆರೆದು ಭಸ್ಮ ಮಾಡ್ತಾರೆ. ಆಗ ಶಿವನಿಗೆ ಇಲ್ಲಿ ವಿರೂಪಾಕ್ಷ ಅಂತ ಹೆಸರು ಬರುತ್ತೆ. ರತಿ ಮತ್ತು ಮನ್ಮಥರ ರಥ ಬಂದು ಪ್ಯಾರೆಟ್ ಇಂದ ಕೂಡಿರುತ್ತೆ. ಓಕೆ, ಶುಗರ್ ಕೇನ್ ಅಂದ್ರೆ ಕಬ್ಬು ಅವರ ಧನುಷು, ಅವ್ರಿಗೆ ಹೂವಿನ ಬಾಣ, ಅವರು ಇಂಡಿಕೇಶನ್, ಅವರು 3 ಇರುತ್ತೆ ಅವ್ರಿಗೆ. ಓಕೆ, ಇದು ರತಿ ಮತ್ತು ಮನ್ಮಥರು. ನೆಕ್ಸ್ಟ್ ಲೈನ್ ಬಂದು ಅಷ್ಟ ದಿಕ್ಪಾಲಕರು ಸರ್. ಅಂದ್ರೆ 8 ದಿಕ್ಕುಗಳನ್ನ ಕಾವಲು ಕಾಯ್ತಕ್ಕಂತ ಅಷ್ಟ ದಿಕ್ಪಾಲಕರನ್ನ ಮಾಡಿದ್ದಾರೆ. ಅದಾದ್ಮೇಲೆ ಶಿವ ಮತ್ತು ಪಾರ್ವತಿ ದೇವಿಯ ಕಲ್ಯಾಣೋತ್ಸವ, ಗಿರಿಜಾ ಕಲ್ಯಾಣ. ಓಕೆ, ಗಿರಿಜಾ ಕಲ್ಯಾಣ ಅದು ಇದು ಪೇಂಟಿಂಗ್. ಇದಾದ್ಮೇಲೆ 3 ಮೇಜರ್ ಗಾಡ್ಸ್, ಬ್ರಹ್ಮ ವಿಷ್ಣು ಮಹೇಶ್ವರ. ಓಕೆ, ಇದೆಲ್ಲ ಪೇಂಟಿಂಗು 1500 ಅಂದ್ರೆ 15 ಮತ್ತು 16ನೇ ಶತಮಾನದಲ್ಲಿ ಪೇಂಟಿಂಗ್ ಮಾಡಿಸಿದ್ದಾರೆ ರಾಜ ದ ಗ್ರೇಟ್ ಕಿಂಗ್ ಕೃಷ್ಣ ದೇವರಾಯರು. ಬಟ್ ಇಲ್ಲೊಂದು ಕೆಲವೊಂದು ಕಾರ್ವಿಂಗ್ಸ್ ಗಳು ಏನ್ ಕಾಣಿಸುತ್ತೆ, ಇದನ್ನೆಲ್ಲ ಸಿಮೆಂಟ್ ಆಡ್ ಮಾಡ್ಬಿಟ್ಟು ಅದನ್ನ ರೆಸ್ಟೋರೇಷನ್ ಮಾಡಿದ್ದಾರೆ ಸರ್. ಸಿಮೆಂಟ್ ಬಳಸಿ ಮಾಡಿ. ಹೌದೌದು. ಯಾವ ಸರ್, ಇಲ್ಲಿ ಗಿರಿಜಾ ಕಲ್ಯಾಣದ ಪಾಠ ಇದು. ಮೇಲ್ಗಡೆ ಅದು ಶಿವ ಮತ್ತು ಪಾರ್ವತಿ ದೇವರ ಕಲ್ಯಾಣೋತ್ಸವ. ಇಲ್ಲಿ ಭಕ್ತ ಮಾರ್ಕಂಡೇಯ ಸ್ವಾಮಿ ಇದ್ದಾರೆ. ಆ ಕಡೆ ದೇವಿ ದುರ್ಗಾ ದೇವಿ ಇದ್ದಾರೆ. ಅಲ್ಲಿ ಮಹಾವಿಷ್ಣುವಿನ 10 ಅವತಾರಗಳಿದಾವೆ. ಮತ್ತೆ ಅಲ್ಲಿ ಗಿರಿಜಾ ಕಲ್ಯಾಣ. ಇಲ್ಲಿ ಮತ್ತೆ ದಶಾವತಾರನ ನಾವು ನೋಡ್ಬೋದು. ಅದಾದ್ಮೇಲೆ ಇಲ್ಲೆಲ್ಲ ಲೋಕಲ್ ಡ್ಯಾನ್ಸರ್ಸ್ ಎಲ್ಲ ವಿಜಯನಗರ ಕಾಲದ್ದು ಡ್ಯಾನ್ಸರ್ಸ್ ಗಳನ್ನ ಭರತನಾಟ್ಯಂ, ಕೂಚುಪುಡಿ, ದಾಂಡಿಯಾ ಆಡತಕ್ಕಂತ ದೃಶ್ಯಾವಳಿ. ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿ, ರಂಗನಾಥ ಸ್ವಾಮಿ ಅಂತ ಕೂಡ ಕರೀತಾರೆ. ವಿಷ್ಣು ದೇವ್ ಅಂದ್ರೆ ರಾಜರು ಎಲ್ಲಾ ದೇವರನ್ನ ಇಲ್ಲಿ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ. ಸರಿ, ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಏನಿದೆಯಲ್ಲ, ಈ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ಬಂದು 3 ರೀತಿ ಆರ್ಕಿಟೆಕ್ಚರ್ ನಾವು ನೋಡ್ಬೋದು. ಅಂದ್ರೆ ಈ ವಿರೂಪಾಕ್ಷ ದೇವಸ್ಥಾನ ಹೆಂಗ್ ಇದು ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿ, ಇದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಆರ್ಕಿಟೆಕ್ಚರ್. ಇದು ನೋಡ್ಲಿಕ್ಕೆ ಪ್ಲೇನ್ ಇದೆ. ಈ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಆರ್ಕಿಟೆಕ್ಚರ್ ಅನ್ನ ಬದಾಮಿ ಚಾಲುಕ್ಯರು ಕಟ್ತಾರೆ. ಅಂದ್ರೆ ಗರ್ಭಗುಡಿಯನ್ನ ಪ್ಲೇನ್ ಆಗಿ ಅವರು ನಿರ್ಮಾಣ ಮಾಡ್ಬಿಟ್ಟು ದೇವಸ್ಥಾನದ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಇದು ಮಿಡಲ್ ಸ್ಟೇಜ್ ಆಫ್ ಆರ್ಕಿಟೆಕ್ಚರ್, ಅಂದ್ರೆ ಡೆವಲಪಿಂಗ್ ಆರ್ಕಿಟೆಕ್ಚರ್. ಇಲ್ಲಿ ಸ್ವಲ್ಪ ನಾವು ಕಾರ್ವಿಂಗ್ಸ್ ಗಳನ್ನ ನೋಡಬಹುದು. ಇಲ್ಲಿ ಕೆತ್ತನೆಯಲ್ಲಿ ತುಂಬಾ ಸ್ವಲ್ಪ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಡೆವಲಪಿಂಗ್ ಆರ್ಕಿಟೆಕ್ಚರ್. ಮತ್ತೆ ಸುಪ್ರೀಂ ಸ್ಟೇಜ್ ಆಫ್ ಆರ್ಕಿಟೆಕ್ಚರ್ ನೋಡೋದು ನಾವು ವಿರೂಪಾಕ್ಷ ದೇವಸ್ಥಾನದ ರಾಜಗೋಪುರದಲ್ಲಿ ನೋಡಬಹುದು. ಅಂದ್ರೆ ವಾಸ್ತುಶಿಲ್ಪ ಎಷ್ಟು ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗೇನೆ ವಿರೂಪಾಕ್ಷ ದೇವಸ್ಥಾನದ ಪಕ್ಕದ ಅಂದ್ರೆ ಸುತ್ತಮುತ್ತ ಈ ದೇವಸ್ಥಾನದ ಒಳಗಡೆ ಆವರಣದಲ್ಲಿ
ಹೊರಗಡೆ ಮತ್ತು 32ಕ್ಕಿಂತ ಹೆಚ್ಚು ದೇವಾನುದೇವತೆಗಳ ವಿಗ್ರಹಗಳಿದಾವೆ. ಎಲ್ಲಾ ದೇವತೆಗಳಿಗೆ ಈಗಲೂ ಕೂಡ ಪೂಜೆ ನಡೆಯುತ್ತೆ ಸರ್. ಇವಾಗ್ಲೂ ಕೂಡ ಪೂಜೆ ನಡೆಯುತ್ತೆ. ಹಾಗೇನೆ ನಾವೀಗ ನೆಕ್ಸ್ಟ್ ವಿರೂಪಾಕ್ಷ ದೇವಸ್ಥಾನದ ಮೇನ್ ಗೋಪುರ ಏನಿದೆ ಆ ಗೋಪುರದ ನೆರಳು ಉಲ್ಟಾ ಕಾಣಿಸುತ್ತೆ. ಅದನ್ನ ನೋಡಿ ಮತ್ತೆ ನಾವು ಪಾರ್ವತಿ ದೇವಿ ತಾಯಿ ಪಾರ್ವತಿ ದೇವಿ ಬಿಸಿಲಿದ್ದ ಮಾತ್ರ ಬೀಳ್ತದೆ ಸರ್. ಈಗ ಸುಧಾರಣೆಗೆ ಬಿಸಿಲು ಬಿದ್ದಿಲ್ಲ. ಓಕೆ, ಈಗಲೂ ಕೂಡ ನೆರಳು ನಾವು ನೋಡಬಹುದು. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ನೆರಳು ಉಲ್ಟಾ ಕಾಣಿಸುತ್ತೆ. ಓಕೆ, ಅದನ್ನ ನೋಡ್ಕೊಂಡು ಪಕ್ಕದಲ್ಲಿ ಪಂಪಾದೇವಿ ಇದ್ದಾರೆ, ಪಾರ್ವತಿ ದೇವಿ. ಹಾಗೇನೆ ನಮ್ಮ ಕರ್ನಾಟಕದ ಕುಲ ದೇವತೆ ಭುವನೇಶ್ವರಿ ತಾಯಿ, ವಿಜಯನಗರ ರಾಜರ ಆರಾಧ್ಯ ದೇವತೆ ಕುಲ ದೇವತೆಯನ್ನ ದರ್ಶನ ಮಾಡ್ಕೊಂಡು ನಾವ್ ಇಲ್ಲಿಂದ ಹೊರಗಡೆ ಹೋಗೋಣ ಸರ್ ಪ್ಲೀಸ್. ಹಾಗೆ ವಿರೂಪಾಕ್ಷ ದೇವಸ್ಥಾನದ ಬಗ್ಗೆ ನಾನು ಹೇಳಿದ್ದೆ, ವಿರೂಪಾಕ್ಷ ದೇವಸ್ಥಾನದ ಗೋಪುರದ ಬಗ್ಗೆ. ಹಾಗೇನೆ ಆ ರಾಜ ಗೋಪುರ ಏನಿದೆಯಲ್ಲ 165 ಅಡಿ ಗೋಪುರದ ನೆರಳು ಇಲ್ಲಿ ಗೋಡೆ ಮೇಲ್ಗಡೆ ರಿವರ್ಸ್ ಆಗಿ ಕಾಣ್ತಾ ಇದೆ. ಇದಕ್ಕೆ ಇನ್ವರ್ಟೆಡ್ ಇಮೇಜ್ ಅಂತ ಕೂಡ ಕರಿತೀವಿ, ಉಲ್ಟಾ ಕಾಣ್ತಾ ಇರೋದು. ಇದು ಯಾವುದೇ ರೀತಿ ಪೇಂಟಿಂಗ್ ಮಾಡಿರೋದಲ್ಲ. ಬಹಳಷ್ಟು ಜನ ಏನ್ ಅನ್ಕೋತಾರೆ ಅಂದ್ರೆ ಪೇಂಟಿಂಗ್ ಅಂತ ಅನ್ಕೋತಾರೆ, ಬಟ್ ಇದು ಪೇಂಟಿಂಗ್ ಅಲ್ಲ. ನಮ್ಮ ಪೂರ್ವಜರು ನಮಗೆ ಸೈನ್ಸ್ ಬಗ್ಗೆ ಪರಿಚಯ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಹೋಲ್ ಕಾಣಿಸುತ್ತೆ ಸರ್. ಈ ಒಂದು ಹೋಲಿನ ಹೆಸರು ಬಂದು ಪಿನ್ ಹೋಲ್ ಕ್ಯಾಮೆರಾ ಅಂತ ಕರಿತೀವಿ. ಕನ್ನಡದಲ್ಲಿ ಸೂಜಿ ರಂಧ್ರಕ ಬಿಂಬ ಅಂತ ಕರಿತೀವಿ. ಇದಕ್ಕೆ ನಾವು ಪಿನ್ ಹೋಲ್ ಕ್ಯಾಮೆರಾ ಫಿಸಿಕ್ಸ್ ಅನ್ನ ಕೂಡ ಯೂಸ್ ಮಾಡ್ಕೊಂಡು ಪಿನ್ ಹೋಲ್ ಕ್ಯಾಮೆರಾ ಯೂಸ್ ಮಾಡಿದ್ದಾರೆ. ಈ ಪಿನ್ ಹೋಲ್ ಕ್ಯಾಮೆರಾದ ಒಳಗಡೆ ಯಾವುದೇ ಲೆನ್ಸ್ ಇಲ್ಲ, ಯಾವುದೇ ಗ್ಲಾಸ್ ಇಲ್ಲ. ಈ ಪಿನ್ ಹೋಲ್ ಕ್ಯಾಮೆರಾದಿಂದ ಗೋಪುರದ ಮೇಲ್ಗಡೆ ಏನ್ ಕಳಶ ಇದೆಯಲ್ಲ 100 ಮೀಟರ್ ಅಂತರ ಇದೆ. ಆ 100 ಮೀಟರ್ ಅಂತರದ ಪಿನ್ ಹೋಲ್ ಕ್ಯಾಮೆರಾದಿಂದ ಮತ್ತೆ ಈ ಗೋಡೆ ಮೇಲ್ಗಡೆ ಏನು ಗೋಪುರದ ನೆರಳು ಬೀಳ್ತಾ ಇದೆಯಲ್ಲ 18 ಅಡಿ ಡಿಫ್ರೆನ್ಸ್ ಇದೆ. ಹಾಗೇನೆ 9 ಅಡಿ ಆ ಗೋಡೆ ಕಾಣಿಸುತ್ತೆ ಸರ್. 9 ಅಡಿ ಗೋಡೆ ಸರ್. ಇದರಲ್ಲಿ ನಾವು ಏನು ವಿಶೇಷತೆ ಏನಪ್ಪಾ ಅಂದ್ರೆ ಸೈನ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಪಿನ್ ಹೋಲ್ ಕ್ಯಾಮೆರಾನ ಫಿಕ್ಸ್ ಮಾಡಿದ್ದಾರೆ ಸರ್. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸರ್. ಯಾವುದೇ ವೆದರ್ ಇರಲಿ, ಚಳಿಗಾಲ, ಮಳೆಗಾಲ ಮತ್ತೆ ಬೇಸಿಗೆ ಕಾಲದಂದು ಈ ಗೋಪುರದ ಶಾಡೋ ಉಲ್ಟಾ ಕಾಣಿಸುತ್ತೆ. ಮತ್ತೆ ಇದು ಪಿನ್ ಹೋಲ್ ಕ್ಯಾಮೆರಾ ಸಿಸ್ಟಮ್. ಇದ್ರೊಳಗಡೆ ಯಾವುದೇ ಲೆನ್ಸ್ ಇಲ್ಲ, ಗ್ಲಾಸ್ ಇಲ್ಲ. ಇಲ್ಲಿ ರಾಜ ಗೋಪುರ ಏನ್ ಕಾಣ್ತಾ ಇದೆಯಲ್ಲ ದೊಡ್ಡ ಗೋಪುರ, ಆ ದೊಡ್ಡ ಗೋಪುರದ ನೆರಳು ಇಲ್ಲಿ ಗೋಡೆ ಮೇಲ್ಗಡೆ ರಿವರ್ಸ್ ಆಗಿ ಕಾಣಿಸ್ತಾ ಇರೋದು. ಇದು ಇನ್ವರ್ಟೆಡ್ ಇಮೇಜ್ ಗೋಪುರದ ಶಾಡೋ. ನಾವೀಗ ವಿರೂಪಾಕ್ಷ ದೇವಸ್ಥಾನದ ದರ್ಶನ ಎಲ್ಲ ಆಯ್ತು. ವಿರೂಪಾಕ್ಷ ದೇವಸ್ಥಾನ ದರ್ಶನ ಮಾಡ್ಕೊಂಡು ಮತ್ತೆ ತಾಯಿ ಪಾರ್ವತಿ ದೇವಿ, ಪಂಪಾದೇವಿಯ ದರ್ಶನ ಮಾಡ್ಕೊಂಡು ನಮ್ಮ ಕರ್ನಾಟಕದ ಕುಲದೇವತೆ ಭುವನೇಶ್ವರಿ ತಾಯಿಯ ದರ್ಶನ ತಗೊಂಡು ನಾವು ಉತ್ತರ ದಿಕ್ಕಿಗೆ ನಾವು ಎಕ್ಸಿಟ್ ಆದ್ವಿ. ಹೊರಗಡೆ ಬಂದಾಗ ನಮಗೆ ಇಲ್ಲಿ ಈಶಾನ್ಯ ಭಾಗಕ್ಕೆ ಅಂದ್ರೆ ವಿರೂಪಾಕ್ಷ ದೇವಸ್ಥಾನದ ಪೂರ್ವ ದಿಕ್ಕಿನಿಂದ ಈಶಾನ್ಯ ಭಾಗಕ್ಕೆ ವಾಸ್ತು ಪ್ರಕಾರ ಇಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ ವಿಜಯನಗರ ಅರಸರು. ಈಶಾನ್ಯ ಭಾಗದಲ್ಲಿ ಈಗಲೂ ಕೂಡ ನಾವು ಮನೆಯಲ್ಲಿ ನೀರು ಇಡ್ತೀವಿ, ಅಥವಾ ಆಗ್ನೇಯ ದಿಕ್ಕಿಗೆ ಅಡುಗೆ ಮನೆ ಮಾಡಿದ್ದಾರೆ ಅಂದ್ರೆ ಕಿಚನ್, ದೇವಸ್ಥಾನದ ಕಿಚನ್. ಈ ಪುಷ್ಕರಣಿ, ಇದಕ್ಕೆ ಈಶಾನ್ಯ ದಿಕ್ಕಿಗೆ ನೀರಿನ ಸಂಗ್ರಹಣ ಕೊಳನ್ನ ಮಾಡಿದ್ದಾರೆ. ಇದಕ್ಕೆ ಪುಷ್ಕರಣಿ ಅಂತ ಕರೀತಾರೆ ಸರ್. ಪುಷ್ಪ ಅಂದ್ರೆ ಹೂವು, ಕರಣಿ ಅಂದ್ರೆ ನೀರು. ಪುಷ್ಕರಣಿಯಲ್ಲಿ ಪ್ರತಿ ವರ್ಷದಲ್ಲಿ 2 ಬಾರಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಏಪ್ರಿಲ್ ಮಂತ್ ಅಲ್ಲಿ ಶಿವ ಮತ್ತು ಪಾರ್ವತಿ ದೇವರ ಎಂಗೇಜ್ಮೆಂಟ್ ಡೇ, ಮ್ಯಾರೇಜ್ ಡೇ ಸಮಯದಲ್ಲಿ ಇಲ್ಲಿ ತೆಪ್ಪೋತ್ಸವನ ಆಚರಣೆ ಮಾಡ್ತಾರೆ. ಒಂದು ಅಂದ್ರೆ ಉತ್ಸವ ಮೂರ್ತಿಗಳನ್ನ ಚಿಕ್ಕದಾಗಿ ಒಂದು ಬೋಟ್ ಅನ್ನು ಮಾಡ್ಕೊಂಡು ಇಲ್ಲಿ ರೌಂಡ್ಸ್ ಅನ್ನ ಹಾಕ್ತಾರೆ. ಇದಕ್ಕೆ ನೀರು ಕುಡಿಯೋ ಸಲುವಾಗಿ ಮಾಡಿರೋದು. ಇಲ್ಲ, ಇದು ಬರೀ ಪುಷ್ಕರಣಿ ಮಾತ್ರ. ಪುಷ್ಕರಣಿ ಅಂದ್ರೆ ಬರೀ ದೇವರಿಗೆ ಮಾತ್ರ. ಪ್ರತಿ ಒಂದು ಪುರಗಳಲ್ಲಿ ಪುಷ್ಕರಣಿ ಕಂಪಲ್ಸರಿ ಅನ್ನಾಗಿ ದೇವರಿಗೆ ಪೂಜೆ ಹೌದು, ಪೂಜೆಗೆ ಅಂತೇಳಿ ಹೌದು, ಪೂಜೆಗೆ ಇಲ್ಲಿ ಅಂದ್ರೆ ನದಿ ಇದೆ ಪಕ್ಕದಲ್ಲಿ, ತುಂಗಾಭದ್ರಾ ನದಿಯಿಂದ ಕೂಡ ನೀರು ಒಯ್ತಾರೆ. ಅಲ್ಲಿ ತುಂಗಾಭದ್ರಾ ನದಿಯಿಂದ ಗೇಟ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಅಲ್ಲಿ ಕಾರ್ನರ್ ಅಲ್ಲಿ ಒಂದು ಗೇಟ್ ಕಾಣಿಸುತ್ತಲ್ಲ, ಅಲ್ಲಿ ಅದನ್ನ ಗೇಟ್ ಓಪನ್ ಮಾಡಿದ್ರೆ ಆ ಒಂದು ನದಿಯಲ್ಲಿ ಎಷ್ಟು ಪ್ರಮಾಣ ನೀರು ಹರಿಯುತ್ತೋ ಅಷ್ಟು ಪ್ರಮಾಣದಲ್ಲಿ ನೀರು ಇದರಲ್ಲಿ ಆಟೋಮೆಟಿಕ್ ಬರುತ್ತೆ. ಮತ್ತೆ ಇದರಲ್ಲಿ ನಾವು ಒಂದು ಫಿಶ್ ಗಳನ್ನ ಕೂಡ ನೋಡ್ಬೋದು, ಮೀನುಗಳನ್ನ, ಮತ್ತೆ ಆಮೆಗಳಿದಾವೆ, ಸಾಕಷ್ಟು ಮೀನುಗಳು, ಆಮೆಗಳು ಇರುತ್ತೆ. ಮತ್ತೆ 365 ದಿನ ಬೇಸಿಗೆಯಲ್ಲಿ ಕೂಡ ನೀರು ಇರುತ್ತೆ ಸರ್. ಆವಾಗ ಅಂದ್ರೆ ವರ್ಷದಲ್ಲಿ 2 ಬಾರಿ ಮಾತ್ರ ಇದರಲ್ಲಿ ಸ್ನಾನ ಮಾಡ್ಲಿಕ್ಕೆ ಎಲ್ರಿಗೂ ಅವಕಾಶ ಕೊಡ್ತಾರೆ. ಇಲ್ಲಿರ್ತಕ್ಕಂಥ ಸ್ಥಳೀಯರು, ಇಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳೆಲ್ಲ ಮೇಲಿಂದ ಎಲ್ಲ ಜಂಪ್ ಮಾಡಿ ಅದನ್ನೆಲ್ಲ ಸ್ವಿಮ್ಮಿಂಗ್ ಮಾಡಿ ಹೋಗ್ತಾರೆ. ಮತ್ತೆ ಮಿಕ್ಕಿದ ದಿನ ಇಲ್ಲಿ ಕೈ ತೊಳೆಯೋದು, ಕಾಲ್ ತೊಳೆಯೋದು ನಿಷೇಧ. ಬರೀ ದೇವರಿಗೆ ಮಾತ್ರ ಈ ಒಂದು ಪೂಜೆ ಸಲುವಾಗಿ ಒಂದು ಪುಷ್ಕರಣಿಯನ್ನ ಯೂಸ್ ಮಾಡ್ತಾರೆ. ಹಾಗೇನೆ ಪುಷ್ಕರಣಿ ಪಕ್ಕದಲ್ಲಿ ಕೆಲವೊಂದು ದೇವಸ್ಥಾನಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಒಂದನೇದು ಶಂಕರೇಶ್ವರ ಸ್ವಾಮಿ ದೇವಸ್ಥಾನ. ಶಂಕರೇಶ್ವರ ಸ್ವಾಮಿ ದೇವಸ್ಥಾನ, ಇದು ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಪಕ್ಕದಲ್ಲಿ ನಮ್ಮ ತಾಯಿ ದುರ್ಗಾದೇವಿ ದೇವಸ್ಥಾನ. ಇದೆಲ್ಲ ವಿಜಯನಗರಕ್ಕಿಂತ ಮುಂಚೆ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳು. ಈ ದುರ್ಗಾದೇವಿ ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ವಿಷ್ಣುವರ್ಧನ ಬಂದು ಈ ಒಂದು ದೇವಸ್ಥಾನವನ್ನ ಹೊಯ್ಸಳರ ರಾಜ ದುರ್ಗಾದೇವಿ ದೇವಸ್ಥಾನ ಹೌದು
8, 9, 10ನೇ ಶತಮಾನದ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಇದು ಪ್ರೀ ವಿಜಯನಗರ ಆರ್ಕಿಟೆಕ್ಚರ್ಗೂ ಮತ್ತೆ ವಿಜಯನಗರ ವಾಸ್ತುಶಿಲ್ಪಕ್ಕೂ ಏನಪ್ಪ ವ್ಯತ್ಯಾಸ ಅಂದ್ರೆ ನಾವು ಪಿಲ್ಲರ್ಸ್ ಕಟ್ಟಿಂಗ್ ಸ್ಟೈಲ್ ನೋಡ್ಬೋದು, ಅದು ಥಿಕ್ನೆಸ್ ನೋಡಬಹುದು, ಹೈಟ್ ನೋಡ್ಬೋದು, ಮೇಲಿನ ರೂಫ್ ಸ್ಟೈಲ್ ನೋಡಿ, ಹಾಗೇನೆ ಗೋಪುರದ ಶೈಲಿಗಳನ್ನ ನೋಡಿದ್ರೆ ನಾವು ಕನ್ಸಿಡರ್ ಮಾಡಬಹುದು ಇದು ವಿಜಯನಗರಕ್ಕಿಂತ ಮುಂಚೆ ಇದೆ. ಬಟ್ ವಿಜಯನಗರ ಕಾಲದ ಕಟ್ಟಿಂಗ್ ಸ್ಟೈಲೇ ಬೇರೆ, ಅದರಲ್ಲಿ ಕಾರ್ವಿಂಗ್ಸ್ ಇರುತ್ತೆ, ಮತ್ತೆ ಎತ್ತರ ಕೂಡ ಜಾಸ್ತಿ, ಮತ್ತೆ ರೂಫ್ ಸ್ಟೈಲ್ ಫ್ಲಾಟ್ ಆಗಿರುತ್ತೆ, ಮೇಲ್ಗಡೆ ಗೋಪುರಗಳಿರುತ್ತೆ. ಅದು ವಿಜಯನಗರ ಸ್ಟೈಲ್, ಅದು ದ್ರಾವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕೂಡ ಕರಿತೀವಿ ನಾವು. ಓಕೆ ಸರ್, ಈಗ ನಾವು ದರ್ಶನ ಮಾಡ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗೋಣ. ನೆಕ್ಸ್ಟ್ ಪ್ಲೇಸ್ಗೆ ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಪ್ಲೀಸ್. ಸ್ನೇಹಿತರೆ, ಈ ವಿರೂಪಾಕ್ಷೇಶ್ವರ ದೇವಸ್ಥಾನದ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ನಿಮಗೆ ಏನಾಗಿದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರಮ್ ವಿರೂಪಾಕ್ಷೇಶ್ವರ ದೇವಸ್ಥಾನ.